ಇವ್ರು ಹೆಂಗೆ ಪ್ಯಾಕ್ ಮಾಡಿದ್ರು ಗುರು? ಒಂದು 15-20 ಸಾವಿರ ಕೊಟ್ಟರು ಹೋಗ್ಬಿಡೋಣಪ್ಪ. ಹಲೋ, ಮತ್ತೆ ಬಂದಿದ್ದೀನಿ. ಒಂದು 2-3 ಕ್ಲಿಪ್ಸ್ ಇಟ್ಕೊಂಡಿದ್ದೆ, ಸೊ ಅದನ್ನು ಆ್ಯಡ್ ಮಾಡೋಣ ಇದೇ ವಿಡಿಯೋಗೆ ಅಂದ್ಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಸತ್ಯನಾರಾಯಣ ಪೂಜೆ ಇದೆ ಅಂದ್ಬಿಟ್ಟು ಊರಿಗೆ ಹೋಗಿದ್ದೆ ನಾನು. 3 ಡೇಸ್ ಅಲ್ಲೇ ಇದ್ದೆ. ಸೊ ಬಿಫೋರ್ ಒಂದು ಮೊದಲನೇ ದಿನ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಾನೆಲ್ಲನೂ ರೆಡಿ ಮಾಡ್ಕೊಂಡು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದಿದ್ದ ದಿನ ಒಂದಿನ ಪೂರ್ತಿ ಇದರಲ್ಲೇ ಆಗೋಯ್ತು. ಇನ್ನು ನೆಕ್ಸ್ಟ್ ದಿನ ಪೂಜೆ ಇತ್ತು, ಸೊ ಅದಕ್ಕೆ ಸಿಂಪಲ್ಲಾಗಿ ರೆಡಿ ಆದೆ. ಕ್ಯಾಮ್ರಾದು ಸ್ಟ್ಯಾಂಡ್ ತೊಗೊಂಡೋಗಿರಲಿಲ್ಲ ಮತ್ತು ವೀಡಿಯೋಸ್ ಮಾಡೋ ಯಾವ ಪ್ಲ್ಯಾನು ನನಗೆ ಇರಲಿಲ್ಲ. ಬಟ್ ಆದರೂ ಒಂದು ನಾರ್ಮಲ್ ಮಿನಿ ಬ್ಲಾಗ್ ಥರ ಶೂಟ್ ಮಾಡಿಕೊಂಡು ನಾನು ಶಾರ್ಟ್ ವೀಡಿಯೋಗೆ ಅಪ್ಲೋಡ್ ಮಾಡಿದೆ. ಅದೇ ಕ್ಲಿಪ್ಸ್ನ ತೆಗ್ದಿರ್ತಾರಲ್ಲ ಅದನ್ನೇ ನಾನು ನಿಮಗೆ ಇಲ್ಲಿ ಎಡಿಟ್ ಮಾಡಿಬಿಟ್ಟು ಫುಲ್ ಲೆಂತಾಗಿ ಹೇಳ್ತಾ ಇದ್ದೀನಿ. ಏನೇನು ಬೇಕೋ ಎಲ್ಲನೂ ಪುರೋಹಿತರು ರೆಡಿ ಮಾಡ್ಕೋತಾಯಿದ್ರು. ಒಂದು ಅಕ್ಕಪಕ್ಕದ ಮನೆಯವರು ಒಂದು 5 ಜನ 9 ಜನನ ಕರೆದಿದ್ದು ಅಷ್ಟೇ. ಸಿಂಪಲ್ಲಾಗೇ ಮಾಡ್ಕೊಂಡಿದ್ದು. ನಾನು ಸತ್ಯನಾರಾಯಣ ಪೂಜೆ ಬಗ್ಗೆ ಮಾತಾಡಬೇಕು ಅಂತಂದರೆ ಅಂಟಿಲ್ ಅನ್ಲೆಸ್ ನಾನು PUC ಮುಗಿದು ಫಸ್ಟ್ ಇಯರ್ ಡಿಗ್ರಿಗೆ ಜಾಯಿನ್ ಆಗೋವರೆಗೂ ಕೂಡ ಪ್ರತಿ ತಿಂಗಳು ಹುಣ್ಮೇಲೆ ಬರೋ ಅಂಥದ್ದು ದಿನ ಏರೋಹಳ್ಳಿಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಅಲ್ಲಿ ಹುಣ್ಮೆ ದಿನ ಸತ್ಯನಾರಾಯಣ ಪೂಜೆ ವ್ರತ ಮಾಡ್ತಾಯಿದ್ರು. ನಾನು ಅಮ್ಮ ಹೋಗ್ತಾಯಿದ್ವಿ. ನಾವು ಮನೆ ಶಿಫ್ಟ್ ಮಾಡಿದ್ಮೇಲೂ ಕೂಡ ನಾನು ಅಲ್ಲಿಗೆ ಹೋಗ್ತಾಯಿದ್ದೆ. ನಮ್ಮಪ್ಪ ಯಾವಾಗ ಎಕ್ಸ್ಪೈರ್ಡ್ ಆದರೂ ನಾವು ಆವಾಗಲಿಂದ ನಾನು ದೇವಸ್ಥಾನಗಳಿಗೆಲ್ಲ ಹೋಗೋದು ಎಲ್ಲ ಆದಷ್ಟು ಕಮ್ಮಿ ಮಾಡಿಬಿಟ್ಟೆ. ಅಷ್ಟು ಲಾಂಗ್ ಗ್ಯಾಪ್ ಆದಮೇಲೆ ಇವ್ರ ಮನೇಲೇ ನಾನು ಕತೆ ಕೇಳಿದ್ದು. ಈ ಪುರೋಹಿತರ ಬಗ್ಗೆ ಹೇಳಬೇಕು. ನಮ್ಮ ಮದುವೆ ಮಾಡಿಸಿದ್ದೂ ಇವರು ತುಂಬ ಚೆನ್ನಾಗಿ ಕತೆನೂ ಕೂಡ ಹೇಳಿದ್ರು. 5 ಪುಟಗಳಿರುತ್ತೆ. ಆ 5 ಪುಟದ್ದು ಸಾರಾಂಶಗಳನ್ನ ಯಾರೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳೋದಿಲ್ಲ. ಬಟ್ ನಾರ್ಮಲಾಗಿ ಓದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಬಟ್ ಇವರು ಒಂದೊಂದು ಪುಟ ಆದಮೇಲೂ ಕೂಡ ಅದ್ರ ಏನು ನಡೀತು ಅಂತ ನಮ್ಮ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ 4 ಅವರ್ಸ್ ಆಯಿತು ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ಪೂಜೆ ಎಲ್ಲನೂ. ಅದಾದಮೇಲೆ ಅವರು ಹೋದರು. ನೆಕ್ಸ್ಟ್ ದಿನ ಬಂದು ಕಲಶನ ಕದಲಿಸ್ಬಿಟ್ಟು ಅವರ ಪೂಜೆ ಐಟಮ್ಸ್ ಏನೇನಿದೆ ಅವ್ರದ್ದೇನು ಅದನ್ನು ತೊಗೊಂಡೋದ್ರು. ನೆಕ್ಸ್ಟ್ ದಿನ ನಾವೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ನಾವು ರಿಟರ್ನ್ ಆಗಿದ್ದು ಮೈಸೂರಿಗೆ. ನನಗೇನು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಅಂದರೆ ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ. ಹೊರ್ಗಿನವರು ತುಂಬ ಚೆಂದ ಇದೆ ವೀಡಿಯೋಸ್ ಮಾಡು ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಿಕಾಸ್ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ವೀಡಿಯೋಸ್ ಮಾಡಿ ಡೈಲಿ ಬ್ಲಾಗ್ಗಂತೂ ನೋಡ್ತಾನೆ ಇದ್ದೀರಾ. ಬಟ್ ಲಾಂಗ್ ವೀಡಿಯೋಸ್ನ ಮಾಡೋದಕ್ಕೆ ನನ್ನಿಂದ ಆಗ್ತಾಯಿಲ್ಲ. ಐ ಆಮ್ ರಿಯಲಿ ಸಾರಿ. ಬಟ್ ನನ್ನಿಂದ ಏನಾಗುತ್ತೆ ಅದನ್ನು ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತಾನೇ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸ್ನ. ಗೊತ್ತಿಲ್ಲ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಸದ್ಯಕ್ಕೀಗ ಕಾಫಿಗೆ ಇಟ್ಟಿದ್ದೀನಿ, ಅಂದರೆ ಹಾಲು ಇಟ್ಟಿದ್ದೀನಿ. ಕುಡಿಬಾರ್ದು ಅಂತ ಅನ್ಕೋತೀನಿ, ಬಟ್ ಆದರೆ ನನಗೆ ತಲೆನೋವು ಇತ್ತೀಚೆಗೆ ಜಾಸ್ತಿನೇ ಇದೆ. ಒಂದು ಫ್ರೆಶ್ ಮೂಮೆಂಟ್, ಪಾಸಿಟಿವ್ ಫೀಲ್ ಬರೋದೇ ಇಲ್ಲ. ಒಂದಿನ ಬಿಟ್ಟು ಒಂದಿನ ಅಥವಾ 2 ದಿನಕ್ಕೆ ಒಂದು ಸಲ ಈ ಥರ ಕುಡಿತಾ ಇದ್ದೀನಿ. ಆದಷ್ಟು ಕಂಟ್ರೋಲ್ ಮಾಡಬೇಕು. ಕಾಫಿ ರೆಡಿ. ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಇದೆ, ಅದನ್ನು ಹಾಕಿಬಿಟ್ಟು ಮಾಡಿ ಕಳಿಸಿದ್ರೆ ನೆಕ್ಸ್ಟ್ ನನ್ನ ಕೆಲಸಗಳು ಮಾಡ್ಕೋಬಹುದು. ಇರೋ ವಿಷಯ ಹೇಳ್ಬಿಡ್ತೀನಿ. ಏನಕ್ಕೆ ಡೈಲಿ ಬ್ಲಾಗ್ ನಾನು ಲೆಂತಿ ಬ್ಲಾಗ್ಸ್ನ ಮಾಡ್ತಾಯಿಲ್ಲ ಅಂತ ಅಂದರೆ ಫೋನಲ್ಲಿ ಸ್ಟೋರೇಜ್ ಇಲ್ಲ. ಪ್ರತಿ ಸಲನೂ ನಾನು ನಿಮಗೆ ಅದನ್ನು ಹೇಳೋದಕ್ಕೆ ಆ್ಯಂಡ್ ಕೆಲವೊಂದು ವೀಡಿಯೋಸ್ನ ಡಿಲೀಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಅಪ್ಲೋಡ್ ಆಗೋವರೆಗೂ ಮಾಡೋಕ್ಕಾಗಲ್ಲ. ಕೆಲವೊಂದು ಪ್ರಮೋಷನ್ಸ್ಗಳದ್ದು ಇರ್ತವೆ, ಅದರಿಂದ ಮತ್ತು ಅವರು ಪದೇ ಏನಾದರೂ ಎಡಿಟಿಂಗ್ ಕೇಳ್ತಾ ಇರ್ತಾರೆ. ಅದೆಲ್ಲ ಇಶ್ಯೂಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಷ್ಟೊಂದು ಸಲ ನಾನು ಡಿಲೀಟ್ ಮಾಡಿಬಿಟ್ಟು ಮತ್ತೆ ರೀಶೂಟ್ ಮಾಡಿರೋದು ಉಂಟು. ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡೆ. ಮತ್ತು ಈ ಒಂದು 10 ಡೇಸ್ ಓ ಮೈ ಗಾಡ್ ಮಾಡಬೇಕು ಅಂತ ವೀಡಿಯೋಸ್ನ ಅಂದ್ಕೊಂಡು ನನ್ನಿಂದ ಆಗ್ತಾ ಇರಲಿಲ್ಲ. ದಿನ ಬ್ಲಾಗ್ ಮಾಡೋದ್ರಿಂದ ನಿಮಗೂ ಅದು ಬೋರ್ ಆಗಿಬಿಡ್ತು. ನೀವು ಕರೆಕ್ಟಾಗಿ ನೋಡ್ತಾ ಇರಲಿಲ್ಲ. ಏನಾದರೂ ಕಂಟೆಂಟ್ ಇಟ್ಕೊಂಡು ಬಂದಾಗ ಚೆನ್ನಾಗಿ ವ್ಯೂಸ್ ಕೊಟ್ಟಿದ್ದೀರಾ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಬಿಕಾಸ್ ಹೇರ್ಗೂ ಸಖತ್ತಾಗಿ ರೀಚ್ ಆಗಿದೆ. ಅದೇ ರೀತಿ ಮಾಡಬೇಕು ಅಂದರೆ ಟೈಮ್ ಬೇಕು ನನಗೂ. ಸದ್ಯಕ್ಕೆ ಕಾಫಿ ದಮ್ ಅಂತಿದೆ, ಕುಡಿದು ನನ್ನ ದಿನನ ಸ್ಟಾರ್ಟ್ ಮಾಡೋಣ, ಓಕೆನಾ.
ಚಿತ್ರಾನ್ನಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡಿ ರೈಸ್ಗಿಟ್ಟೆ. ನನ್ನ ಹಣೆ ಬರೋ ಕುಕ್ಕರೇ ಸರಿ ಇಲ್ಲ, ಅದು ಯಾಕೋ ಸರಿಯಾಗಿ ಕೂಗ್ತಾನೆ ಇಲ್ಲ, ಬೇರೆ ಕುಕ್ಕರ್ ತೊಗೋಬೇಕು. ದೆನ್ ತಿಂಡಿ ಎಲ್ಲ ಮಾಡಿ ಅವರೆಲ್ಲ ಹೋದ್ಮೇಲೆ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಬೆಡ್ಶೀಟ್ಸ್ ಎಲ್ಲನೂ ಚೇಂಜ್ ಮಾಡಿದೆ, ಯಾಕೆಂದರೆ 3 ಡೇಸ್ ಇಲ್ಲಿರಲಿಲ್ಲ ಮತ್ತು 1 ವೀಕ್ ಆಗಿತ್ತು. ಮೋರ್ ದೆನ್ 10 ಡೇಸ್ ಆಗಿಬಿಟ್ಟಿತ್ತು ಚೇಂಜ್ ಮಾಡಿ ಕವರ್ನ. ಅದಕ್ಕೇ ಚೇಂಜ್ ಮಾಡಿಬಿಟ್ಟೆ, ಸರಿ ಆಯಿತು ಅಂದ್ಬಿಟ್ಟು. ಯಪ್ಪ ಎಷ್ಟು ಮನೇಲಿ ಧೂಳಿತ್ತು ಅಂತಂದರೆ ಎಲ್ಲ ವುಡ್ಡಲ್ಲೂ ಧೂಳಿತ್ತು. ನನಗೆ ಇಲ್ಲಿ ಇಲ್ದಲೇ ಒಂದಿನ ಮನೆ ಬಾಗಿಲಾಕಿ ಮತ್ತೆ ರಿಟರ್ನ್ ಬಂದರೆ ಮನೇಲಿ ಯಾರು ಇರಲಿ ಬಿಡಲಿ ಮನೆ ಥರನೇ ಫೀಲ್ ಆಗಲ್ಲ ನನಗೆ. ಆ ಥರ ಚೇಂಜಸ್ ಆಗಿಬಿಟ್ಟಿರುತ್ತೆ. ಹೆಂಗೆ ಅಂದರೆ ಇಟ್ಟಿದ್ದ ವಸ್ತು ಇಟ್ಟಿದ್ದ ಕಡೆ ಇರಬೇಕು ನನಗೆ. ಬಟ್ ನಮ್ಮಮ್ಮ ಮನೇಲಿ ನಾನು ಇದ್ನಲ್ಲ, ನಮ್ಮ ಮನೇಲಿ ನಾನು ಹಂಗಿರಲಿಲ್ಲ. ಯಾಕೆ ಗೊತ್ತಾ, ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ನಮ್ಮಮ್ಮ ಮತ್ತೆ ತಗೊಬಂದು ಎಲ್ಲನೂ ಒಳ್ಳೆ ಜೋಡಿಸ್ಬಿಟ್ಟಿರೋರು. ನಾನು ಅದಕ್ಕೆ ಏನೂ ಕ್ಲೀನೇ ಮಾಡ್ತಾ ಇರಲಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ಆಫೀಸ್ ಆಯಿತು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾಯಿದ್ದೆ. ಬಟ್ ಆದರೆ ಮೈಸೂರಲ್ಲಿ ನಾನು ಆ ರೀತಿ ಇಲ್ಲ, ಯಾವಾಗಲೂ ಕ್ಲೀನಾಗೇ ಇಟ್ಕೊಂಡಿದ್ದೀನಿ. ನನಗನ್ಸೋ ಪ್ರಕಾರ ನಾನು ತುಂಬ ಕ್ಲೀನಾಗೇ ಇಟ್ಕೊಂಡಿದ್ದೀನಿ. ಬೇರೆಯವ್ರಿಗೆ ಹೆಂಗೆ ಅನಿಸುತ್ತೆ ಅದು ನನಗೆ ಬೇಕಾಗಿಲ್ಲ. ಎಲ್ಲರ ಹತ್ರನೂ ಮೆಚ್ಚಿಸ್ಕೊಂಡು ಬದುಕೋಕ್ಕಾಗಲ್ಲ. ಕೆಲವೊಂದು ಕಡೆ ನಾವು ನಮ್ಮ ಸ್ಟ್ಯಾಂಡನ್ನ ತೊಗೋಬೇಕಾಗತ್ತೆ. ಯಾವಾಗಲೂ ಗುಡ್ ನೋಟ್ಸಲ್ಲೇ ಇರೋಕ್ಕಾಗಲ್ಲ. ಇವಾಗ ಫೇಸ್ ವಾಶ್ ಆಯಿತು, ಒಂದು ರೇಂಜಲ್ಲೆಲ್ಲ ಕೆಲಸ ಮುಗೀತು. ಬಟ್ಟೆ ವಾಶ್ ಮಾಡಿ ಮಡಚಿಡಬೇಕು. ಒಣೆ ಹಾಕಿರೋ ಬಟ್ಟೆ ಎಲ್ಲ 3 ದಿನದಿಂದ ಹಂಗೆ ಇದೆ. ಸೊ ಅದನ್ನು ಮಾಡಿ ಮತ್ತೆ ಅದೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನದ ಅಡುಗೆ ಮಾಡಬೇಕು. ರಾತ್ರಿಗೆ ಒಂದೇ ಸಲ ಮಾಡಿಬಿಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಇಲ್ಲಾಂದರೆ ನೈಟ್ ಮಾಡ್ಕೊತೀನಿ. ಹಾಗಲ್ಲ ಹುಡುಕ್ತಾ ಇದ್ದೀನಿ ಜಾಬು, ಯಾವುದು ಇನ್ನೂ ಸೆಟ್ ಆಗಿಲ್ಲ. ನೋಡೋಣ. ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ನಾನು ಇವಾಗ ಒಂದು 15-20 ಸಾವಿರ ಕೊಟ್ಟರು ಹೋಗ್ಬಿಡೋಣಪ್ಪ, ಸಾಕು ಸಹವಾಸ ಇಲ್ಲಿ ಅಂತ ಅನ್ನಿಸ್ಬಿಟ್ಟೈತೆ ನನಗೆ. ಆ ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿದ್ದೀನಿ. ಬಟ್ ನಿಜ ಹೇಳ, ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ. ವಿಡಿಯೋಸ್ ಮಾಡಿಕೊಂಡು ಇದರಲ್ಲೇನು ಇನ್ಕಮ್ ಇಲ್ಲ ಅಂತ ಅಲ್ಲ, ಅದು ಇನ್ಕಮ್ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳೋದು ಬಿಡೋದು ನಮ್ಮಲ್ಲೇ ಇರುತ್ತೆ ಅಷ್ಟೇ. ಸೊ ಎಫರ್ಟ್ ಆಗಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಎರಡೂ ಇದ್ರೂ ಕೆಲವೊಂದು ಟೈಮ್ ಅದು ವರ್ಕ್ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಅಷ್ಟೆ. ನನಗಂತೂ ತುಂಬ ಇದೆ. ಅದು ಮದುವೆ ಆದಮೇಲೆ ಪೇಷನ್ಸ್ ತುಂಬಾ ಬಂದಿದೆ. ಮದುವೆಗೂ ಮುಂಚೆ ಇಷ್ಟು ಪೇಷನ್ಸ್ ಇರಲಿಲ್ಲ, ಇತ್ತು. ಬಟ್ ಈ ರೇಂಜಲ್ಲಿ ಪೇಷನ್ಸ್ ಇರಲಿಲ್ಲ ಅಷ್ಟೆ. ಇವಾಗ ಸ್ವಲ್ಪ ಜಾಸ್ತಿನೇ ಪೇಷನ್ಸ್ ಬಂದಿದೆ. ಇನ್ನೂ ತಿಂಡಿ ಮಾಡಿಲ್ಲ. ಮಾಡಬೇಕು ತಿಂಡಿ. ಈಗ ಮುಗಿಸ್ಕೊಂಡು ಸ್ಕಿನ್ ಕೇರ್ ಆದಮೇಲೆ ತಿಂಡಿ ಮಾಡಿ ನೆಕ್ಸ್ಟ್ ಕೆಲಸ ಏನು ಅಂತ ನೋಡಬೇಕು. ಮತ್ತೇಳಿ ಏನು ಸಮಾಚಾರ ಅಂತ. ನಿಮ್ಮ ಸಮಾಚಾರ ಹೇಳಿ, ನಾನು ಕೇಳ್ತೀನಿ. ಯಾವ ವಿಡಿಯೋ ಬೇಕು ಕೇಳಿ. ಐ ಥಿಂಕ್ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವರು ನಂದು ಬ್ಲೌಸ್ದು ಡಿಸೈನ್ಸ್ದು ಕೇಳಿದ್ದೀರಾ, ಅದು ವಿಡಿಯೋ ಮಾಡ್ತೀನಿ. ಅದೊಂದು ಮಾಡಿಲ್ಲ ನಾನು. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆ ಸ್ಕಿನ್ ಕೇರ್ ಆಗಿರ್ಬೋದು, ಅಥವಾ ಏನು ಸನ್ಸ್ಕ್ರೀನ್ ಕೇಳಿದ್ರಿ, ಅದನ್ನು ಹೇಳಿದ್ದೀನಿ. ಪಿಂಪಲ್ಸ್ ಹೇಳಿದ್ದೀನಿ. ಅಂಡರ್ ಐಸ್ದು ಪ್ರಾಬ್ಲಮ್ ಕೇಳಿದ್ರಿ, ಅದನ್ನು ಹೇಳಿದ್ದೀನಿ. ಹೇರ್ ಕೇರ್ ಆಗಿದೆ, ಬಾಡಿ ಕೇರ್ ಒಂದಾಗಿಲ್ಲ, ಅದನ್ನು ಆದಷ್ಟು ಬೇಗ ಮಾಡ್ತೀನಿ. ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ, ಅದನ್ನು ಟ್ರೈ ಮಾಡಬೇಕು. ಏನೇನು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಇವತ್ತು ಈ ವಿಡಿಯೋದಲ್ಲಿ. ನಿಮಗೆ ಹೇಳ್ತೀನಿ ಏನೇನು ತರಿಸಿದ್ದೀನಿ ಅಂತ. ನಾನು ಕ್ಲಾರಿಟಿ ಬಗ್ಗೆ ಯೋಚನೆ ಮಾಡಲ್ಲ. ಅಂದರೆ ವಿಡಿಯೋ ಏನು ಕ್ಲಾರಿಟಿಗೆ ಬರ್ತಿದೆ, ನಾನು ಹಿಂಗೆ ಕಾಣಿಸ್ಕೋಬೇಕು ಅಂತ. ದಿನ ಮನೇಲಿರೋರು ದಿನ ಎದ್ದು ರೆಡಿಯಾಗಿ ವಿಡಿಯೋಸ್ ಮಾಡೋಕ್ಕಾಗಲ್ಲ ಗುರು. ನಾವು ಹೇಗಿದ್ದೀವಿ ಹಾಗೆ ತೋರಿಸ್ಕೋಬೇಕಲ್ವಾ.
ಇಲ್ಲಾಂದರೆ ಅದನ್ನು ನಾಟಕ ಅಂತಾರೆ. ಇಷ್ಟೇ. ಸಂಜೆ ಸ್ನಾನ ಮಾಡಿ ಹೊರಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಮಂತ್ ನಿಮಗೆ ತುಂಬ ಅಂದರೆ ತುಂಬ ಆ ಫಾಂಟ ನಾನು ಕೊಡ್ತಿರೋದಲ್ಲ, ನನ್ನ ಹಸ್ಬೆಂಡ್ ಕೊಡ್ತಿರೋದು. ಎಷ್ಟು ಕ್ಲೀನ್ ಮಾಡಿದ್ದೀನಿ ಬೆಳಿಗ್ಗೆಯಿಂದ ಅಂದರೆ, ಎಷ್ಟೊಂದು ಕ್ಲಿಪ್ಸ್ನ ನಾನು ನಿಮ್ಗೆ ಹಾಕೇ ಇಲ್ಲ. ತುಂಬ ಪಾರ್ಸಲ್ಸ್ ಇದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಬಾಟಲ್ ಹಿಂದೆ. ಐ ಥಿಂಕ್ ಮೋರ್ ದೆನ್ 5 ಪಾರ್ಸಲ್ಸ್ ಇದೆ. ನಾನು ಅದೆಲ್ಲನೂ ಓಪನ್ ಮಾಡಿ ನೋಡಬೇಕು. 3 ಡೇಸ್ ನಾನು ಮೈಸೂರಲ್ಲಿ ಇರಲಿಲ್ಲ ಅಲ್ಲ, ಸೊ ನಾನೇನೂ ಚೆಕ್ ಮಾಡೋದಕ್ಕಾಗಲಿಲ್ಲ. ಅದೊಂದು ಪೆಂಡಿಂಗ್ ಇದೆ, ಅದನ್ನು ನೋಡುವ. ಫಸ್ಟ್ ಇವಾಗ ನಾನು ತಿಂಡಿ ಮಾಡ್ಕೊಂಬರ್ತೀನಿ. ಫಸ್ಟ್ ತಿಂಡಿ ಇಂಪಾರ್ಟೆಂಟ್ ಆಗುತ್ತೆ ಇವಾಗ, ಏಕೆಂದರೆ ಆಲ್ರೆಡಿ ಟೈಮ್ 10 ಕಾಲಾಗ್ಬಿಟ್ಟೈತೆ. 6:30 ಎದ್ದು ಇಷ್ಟೊತ್ತವರೆಗೂ ಕೆಲಸ ಮಾಡಿದ್ದೀನಿ ನಾನು. ಬೆಳಗ್ಗೆ ಎದ್ದು 3 ಡೇಸ್ ಮನೇಲಿ ಇಲ್ಲದೆ ಇರೋದಕ್ಕೆ ಏನೋ ಒಂಥರ, ಇದು ಹೊಸ ಮನೆ ಆಗಿರೋದ್ರಿಂದ ಬೇಗನೆ ಕಸ, ವುಡ್ ವರ್ಕ್ಗೆಲ್ಲ ಬೇಗ ಕಸ ಆಗಿಬಿಡುತ್ತೆ. ಯೂಸ್ ಮಾಡಿದ್ರು ಅಷ್ಟೇ, ಯೂಸ್ ಮಾಡಿಲ್ಲ ಅಂದರೂ ಅಷ್ಟೇ ಬೇಗ ಕಸ ಆಗಿಬಿಡುತ್ತೆ. ವುಡ್ ವರ್ಕ್ಸ್ ಏನೇನಿದೆ ವುಡ್ ಇರೋವಂಥ ಜಾಗಗಳಲ್ಲಿ, ಸೊ ಅದೊಂಥರ ಕಾಣಿಸ್ಬಿಡುತ್ತೆ. ಅದೆಲ್ಲ 3 ದಿನ ಇಲ್ಲದೆ ಇರೋದಕ್ಕೆ ಎಲ್ಲನೂ ಕ್ಲೀನ್ ಮಾಡಿ ನಾನು ರೂಮ್ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಈಚೆ ಬಾಗಿಲೆಲ್ಲ ತೊಳೆದು ತಿಂಡಿ ಮಾಡಿ ಎಲ್ಲರೂ ಕಳಿಸ್ಬಿಟ್ಟು ನಾನಿವಾಗ ಅಲ್ಲುಜ್ಜಿ ಮುಖ ತೊಳೆದು ಇವಾಗ ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ. ಇನ್ನು ತಿಂಡಿ ಮಾಡಬೇಕು. ಆ್ಯಂಡ್ ಇವತ್ತೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ನನಗೆ ಸ್ಟೋರೇಜ್ ಇಶ್ಯೂಸ್ ಆಗಿಬಿಡುತ್ತೆ. ಅದು ನಿಮ್ಗೆಲ್ರಿಗೂ ಚೆನ್ನಾಗೇ ಗೊತ್ತಿದೆ. ಚಿತ್ರಾನ್ನ ಮಾಡಿದ್ದೀನಿ, ತಿನ್ಕೊಂಡು ಬರ್ತೀನಿ ಆಯಿತಾ. ಬಟ್ಟೆ ಎಲ್ಲನೂ ಇಲ್ಲಿ ಬಂದು ಗುಡ್ಡೆ ಹಾಕಿದ್ದೀನಿ, ಎಲ್ಲನೂ ಮಡಚಿಡಬೇಕು. ಅದನ್ನು ಮಾಡುವ. ಆಮೇಲೆ ಸದ್ಯಕ್ಕೆ ಒಂದಷ್ಟು ಪಾರ್ಸಲ್ಸ್ ಇದೆಯಲ್ಲ, ಅದು ಏನು ಕತೆ ಅಂತ ನೋಡೋಣ. 4-5 ಇದೆ, ಒಂದೆರಡು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಸೊ ಏನಿದೆ ಅನ್ನೋದನ್ನು ನೋಡುವ. ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡಿದ್ದೀನಿ, ಅದಾದರೆ ನಿಮಗೆ ಕರೆಕ್ಟಾಗಿ ಒಂದು ವಿಡಿಯೋ ಬರುತ್ತೆ. ಶ್ರಮ ಪಡ್ತಾ ಇದ್ದೀನಿ. ಓಕೆ, ಇದು ಕೆಫೆಯಿಂದು ಪ್ರಾಡಕ್ಟ್, ಇದು ಬಾಡಿ ಸ್ಕ್ರಬ್ಬು. ಮತ್ತು ಇನ್ನೂ ಒಂದು ಬಂದು ಡಾರ್ಕ್ ಸರ್ಕಲ್ಸ್ಗೆ ಇದೊಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಇದನ್ನು ಒಂದು ರೇಂಜಲ್ಲಿ ಟ್ರೈ ಮಾಡಿಬಿಡ್ತೀನಿ, ಹೇಗಾಗುತ್ತೆ ನೋಡೋಣ. ಬಿಕಾಸ್ ನನಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ ಅಂತಲ್ಲ, ಇದೆ. ನಾನು ರೆಗ್ಯುಲರಾಗಿ ಅದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲ ಥರ ಪ್ರಾಡಕ್ಟ್ಸನ್ನು ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ಸೊ ಇದನ್ನು ಟ್ರೈ ಮಾಡಿ ನೋಡಿಬಿಡೋಣ ಅಂದ್ಬಿಟ್ಟು ತರಿಸಿದ್ದೀನಿ. ಕೆಫೆಂದು ಕಾಫಿ ಹೈಡ್ರೋಜೆಲ್ ಅಂಡರ್ ಐ ಪ್ಯಾಚಸ್ ಅಂತ ಇದೆ. ಓಕೆನಾ. ಸೊ ಇದು ಹೈಲರಾನಿಕ್ ಆ್ಯಸಿಡ್ ಮತ್ತು ಕೆಫಿನ್ದು ಎರಡೂ ಇರೋ ಅಂಥದ್ದು. ಇದು ಈ ರೀತಿ ಬರುತ್ತೆ. ಇದೊಂದು ಕೊಟ್ಟಿದ್ದಾರೆ, ಮತ್ತು ಹಿಂಗೆ ಓಪನ್ ಮಾಡಿದ್ರೆ ಇದು. ಸೊ ಇದನ್ನು ಹಾಕಿದ್ಮೇಲಾದರೂ ಏನಾದರೂ ರಿಸಲ್ಟ್ ಸಿಗುತ್ತಾ ಅಂತ ಹೇಳ್ತೀನಿ ನಿಮಗೆ. ಅಟ್ಲೀಸ್ಟ್ ಇದನ್ನು ವೀಕಲ್ಲಿ 1-2 ಸಲ ಯೂಸ್ ಮಾಡಿ ನೋಡಬೇಕು ಏನಾಗುತ್ತೆ ಅಂತ. ಎಲ್ಲನೂ ಏಕ್ದಮ್ ಒಂದೇ ಸಲ ಯಾವುದು ರಿಸಲ್ಟ್ ಸಿಗಲ್ಲ. 1 ಮಂತ್ ಆಗಲಿ, ಯೂಸ್ ಮಾಡಿಬಿಟ್ಟು ನಿಮಗೆ ನಾನು ಅಪ್ಡೇಟ್ ಕೊಡ್ತೀನಿ ಆಯಿತಾ. ಅಯ್ಯೋ, ಇದು ಕ್ಲಬ್ಬು ನೋಡೋಣ ಇದು ಹೇಗೆ ಫೀಲ್ ಕೊಡುತ್ತೆ ಅಂತ. ನಾರ್ಮಲ್ ಟು ಆಯಿಲ್ ಸ್ಕಿನ್ ಅಂತ ಬರ್ತಿದ್ದಾರೆ. ನಂದು ಬಿಡಿ ಅಪ್ಪ, ನನ್ನ ಸ್ಕಿನ್ ಬಗ್ಗೆ ಕೇಳಲೇಬೇಡಿ, ಒಂದೊಂದು ವಿಚಿತ್ರ ನಂದು ಬಾಳು ಆಯಿತಾ. ಇದೊಂದು ಏನೋ ಸಣ್ಣ ಪ್ಯಾಕೇಜ್ ಇದೆ. ಇದರಲ್ಲಿ ಐ ಥಿಂಕ್ ಇದು ಪಿಂಪಲ್ಸ್ದು ಅನಿಸುತ್ತೆ. ನಾನು ಪ್ಲಿಕ್ಸ್ ಅವ್ರದ್ದು ಪಿಂಪಲ್ದು ಒಂದು ಕ್ರೀಮ್ ಯೂಸ್ ಮಾಡ್ತಾಯಿದ್ದೆ. ಸೀರಿಯಸ್ಲಿ ಹೇಳ್ತೀನಿ, ಅದು ಸಖತ್ತಾಗಿ ವರ್ಕ್ ಆಗಿದೆ ನನಗೆ. ಸೊ ಅದನ್ನು ಇನ್ನೂ ಒಂದು ಆರ್ಡರ್ ಮಾಡಬೇಕಿತ್ತು. ಪಿಂಪಲ್ ಪ್ಯಾಚಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ. ವರ್ಕ್ ಆಗುತ್ತಾ ಇಲ್ವಾ ನೋಡ್ತೀನಿ, ನೋಡ್ಬಿಟ್ಟು ನಿಮಗೆ ಹೇಳ್ತೀನಿ. ಮತ್ತು ನೈಕಾದು ಬಂದು ಎಷ್ಟು ದಿನ ಆಯಿತು ಅಂದರೆ, ಯಪ್ಪ ದೇವ್ರೆ, ನಾನಂತೂ ಓಪನ್ ಮಾಡಿ ಅಟ್ಲೀಸ್ಟ್ ಯಾವ ಪ್ರಾಡಕ್ಟ್ ಬಂದಿದೆ, ರಿಟರ್ನ್ ಹಾಕಬೇಕಾ ಏನು ಅನ್ನೋದನ್ನು ನೋಡಿಲ್ಲ ನಾನು. ಅಷ್ಟು ದಿನದಿಂದ ಹಂಗೇ ಇಟ್ಕೊಂಡಿದ್ದೀನಿ. ಓಕೆ, ಒಂದು ಬ್ಲೆಂಡರ್ ಆರ್ಡರ್ ಮಾಡಿದ್ದೆ, ಬಂದಿದೆ. ಅದು ಬಿಟ್ಟರೆ
ಓಕೆ, ಇದು ಬಂದು ಮೇಕಪ್ಗೆ ಬ್ಲೆಂಡರ್ ಥರನೇ ಇದನ್ನು ಯೂಸ್ ಮಾಡೋದು. ಸೊ ಅದು ಒಂದು ಪ್ಯಾಕ್ ಆಫ್ 25 30 ಇರುತ್ತೆ, 24 ಇದೆ ಇದರಲ್ಲಿ. ಸೊ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಸ್ಪಾಂಜ್, ಇದನ್ನು ಫೌಂಡೇಶನ್ಗೂ ಯೂಸ್ ಮಾಡ್ಬೋದು. ಸೊ ಅದಕ್ಕೇ. ಮತ್ತು ಇದು ರೇಸರ್ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ನೋಡಿಕೊಂಡೆಲ್ಲ ಬ್ಲೆಂಡರ್ ಇದೊಂದು ಆರ್ಡರ್ ಮಾಡಿಬಿಟ್ಟಿದ್ದೀನಿ. 2 ಬ್ಲೆಂಡರ್ ಆರ್ಡರ್ ಮಾಡಿದ್ದೀನಿ, ಏನೋ ಆಫರ್ ಇತ್ತು ಅನಿಸುತ್ತೆ ಅದಕ್ಕೆ. ಇದೇನಿದು ಏನೋ ಗೊತ್ತಿಲ್ಲ ಇದು. ಓಕೆ, ಪಫ್ ಇದು. ಓಕೆ, ಇದೊಂದು ಪಫ್ ಆರ್ಡರ್ ಮಾಡಿದ್ದೀನಿ. ಅಷ್ಟೇ, ಆರ್ಡರ್ ಮಾಡಿದ್ದೆಲ್ಲ ಓಪನ್ ಮಾಡಾಯಿತು. 1-2-3 ಆಲ್ರೆಡಿ ಫ್ಲಿಕ್ಸ್ದು ಆರ್ಡರ್ ಮಾಡಿದ್ದೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲನೂ ಅದಾದ್ರ ಜಾಗಕ್ಕೆ ಇಟ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟೇ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ, ಆಯಿತಾ? ಬಾಯ್.